ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿರುವಂಥ ಸಚಿವರಿಗೆ ಯಾವ ಖಾತೆಗಳನ್ನು ಹಂಚಿಕೆ ಮಾಡಲಾಗುತ್ತೆ? ಈ ಕುತೂಹಲ ಇನ್ನೂ ಚಾಲ್ತಿಯಲ್ಲಿದೆ. ಈ ಕುತೂಹಲಕ್ಕೆ ತೆರೆ ಬೀಳೋದಕ್ಕೆ ಸಂಜೆಯವರೆಗೂ ಕೂಡ ಕಾಯಬೇಕಾಗತ್ತೆ. ಹೊಸ ಮುಖ್ಯಮಂತ್ರಿಗಳಿಗೆ ಈಗ ಖಾತೆ ಹಂಚಿಕೆ ಸವಾಲಾಗಿದೆ. ಯಾರಿಗೆ ಯಾವ ಖಾತೆ ಕೊಡಬೇಕು? ಎಲ್ಲರೂ ಪ್ರಬಲ ಪ್ರಭಾವಿ ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಎಲ್ಲರಿಗೂ ಕೂಡ ಬೇಕು ಅಂತ ರಾಮಲಿಂಗಾರೆಡ್ಡಿ, ಪರಮೇಶ್ವರ್, ಕೃಷ್ಣ ಬೈರೇಗೌಡ, ಕೆ.ಜೆ. ಜಾರ್ಜ್ ಇವರ ಹೆಸರೆಲ್ಲ ಕೇಳ್ತಾ ಇದೆ. ಈ ಖಾತೆಗೆ ಸಂಬಂಧಿಸಿ ಜಲಸಂಪನ್ಮೂಲಕ್ಕೂ ಬೇಡಿಕೆ ಇದೆ. ಎರಡೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ನಿಭಾಯಿಸಿರುವಂತ ಖಾತೆ. ಕಳೆದ ಕ್ಯಾಬಿನೆಟ್ ಅಲ್ಲಿ ಅವರು ಅದನ್ನು ನಿಭಾಯಿಸ್ತಾ ಇದ್ರು. ಬೆಂಗಳೂರು ನಗರಾಭಿವೃದ್ಧಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಂಚಿಕೆಯಾಗತ್ತಾ? ಮುಖ್ಯಮಂತ್ರಿ ತಮ್ಮ ಬಳಿಯೇ ಇಟ್ಕೊಳ್ತಾರಾ? ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಯಾರಿಗೆ ಹಂಚಿದ್ರೂ ಸಮಸ್ಯೆ, ಯಾರಿಗೆ ಕೊಟ್ಟರೂ ಸಮಸ್ಯೆ. ಅದರ ಬದಲು ತಾನೇ ಇಟ್ಕೊಳ್ಳೋದು ಒಳಿತು ಅಂತ ಏನಾದರೂ ಯೋಚನೆ ಮಾಡ್ತಾರಾ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್? ಬೆಂಗಳೂರು ನಗರಾಭಿವೃದ್ಧಿಗೆ ಬೇಡಿಕೆ ಜಾಸ್ತಿ. ಕಾರಣ ಏನು ಅಂತಂದ್ರೆ 1,30,35 ಲಕ್ಷ ಜನಸಂಖ್ಯೆ ಇರುವಂತ ಬಹುದೊಡ್ಡ ನಗರ, 5 ಮಹಾನಗರ ಪಾಲಿಕೆಗಳು, ದೊಡ್ಡ ಬಜೆಟ್, GDPಗೆ ಅತಿ ದೊಡ್ಡ ಕೊಡುಗೆ ಕೊಡುವಂತ ಜಾಗ. ಇಂಥ ಜಾಗದ ಉಸ್ತುವಾರಿ ಸಚಿವ ನಾನಾಗಿರಬೇಕು, ಅಭಿವೃದ್ಧಿ ಸಚಿವ ನಾನಾಗಿರಬೇಕು ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರಿನವರು, ಬೆಂಗಳೂರಿನ ಹೊರಗಿನವರಿಗೂ ಈ ಖಾತೆಯ ಮೇಲೆ ಕಣ್ಣಿದೆ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೂ ಕೂಡ. ಸೊ ಈ ಕಾರಣಕ್ಕಾಗಿ ಹಂಚಿಕೆ ಹೇಗೆ ಅನ್ನೋದು ಒಂದು. ಜಲಸಂಪನ್ಮೂಲ ಯಾರ ಪಾಲಿಗೆ? ಕಣ್ಣಿಟ್ಟೆ ಅವರು ಯಾರು? ಎಂ.ಬಿ. ಪಾಟೀಲ್. ಜಲಸಂಪನ್ಮೂಲ ಅವರಿಗೆ ಅತ್ಯಂತ ಆಸಕ್ತಿಯ ಕ್ಷೇತ್ರ. ಅದರ ಮೇಲೆ ಕಣ್ಣಿಟ್ಟಿದ್ದಾರೆ. ಗೊತ್ತಿಲ್ಲ ಎಂ.ಬಿ. ಪಾಟೀಲ್ ಪರವ ಸಿಗತ್ತಾ ಆ ಖಾತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.